ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ ಸದ್ದು. ಮುಂದಿನ 2.5 ವರ್ಷ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಯಾರೂ ಇಲ್ಲ, ಮುಂದಿನ 2.5 ವರ್ಷನೂ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆದರೆ ಇವೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೇ ಫೈನಲ್ ಅಂತ ಡಿಕೆಶಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಹೇಳಿಕೆ ಕೊಟ್ಟಿದ್ ಯಾಕೆ, ಏನಾಗ್ತಾ ಇದೆ ಕಾಂಗ್ರೆಸ್ ರಾಜಕಾರಣದಲ್ಲಿ, ಇವೆಲ್ಲದರ ಡೀಟೇಲ್ಸ್ ಇಲ್ಲಿದೆ. ಅವರಿಗೆ ಸ್ಥಾನಮಾನ ಕೊಡುವಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು. ಒಂದು ದಿನ ಅಲ್ಲ, ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ. ಆಗ್ತಾರೆ ಅನ್ನೋದನ್ನ ನಾನು ಅನ್ಕೋತೇನೆ. 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದ್ರು ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಸಿಕ್ಕಿರ್ತಕ್ಕಂಥ ನೋ ಕ್ವಶನ್. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅದೇ ಮಾತು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. 2 ವರ್ಷ ಇದ್ದೆ, ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ, ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2.5 ವರ್ಷ ಇರ್ತೀನಿ. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ, ಇನ್ಕ್ಲೂಡಿಂಗ್ ರಂಗನಾಥ್. ಐ ವಾಸ್ ಡಿಸಿ ಚಂದ್ರಶೇಖರ್ ಟು ಇಶ್ಯೂ ನೋಟಿಸ್. ಮತ್ತೆ ಬಂದಿದೆ ಆ ವಿಷಯ, ಮತ್ತೆ ಚರ್ಚೆಗೆ ಬಂದಿದೆ. ರಾಜ್ಯ ಕಾಂಗ್ರೆಸ್ ಅನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ, ಮತ್ತೆ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ, ಡಿಕೆಶಿ ಸಿಎಂ ಗದ್ದುಗೆಗೆ ಏರ್ತಾರ ಅನ್ನೋ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಿದೆ. ಯಾವಾಗ ಈ ವಿಷಯ ಬಂದ್ರೂ ಕೂಡ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿ ಮಾಡೋ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದು ಮತ್ತಷ್ಟು ಕೋಲಾಹಲವನ್ನೇ ನಿರ್ಮಿಸಿಬಿಟ್ಟಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಗೊಂದಲವನ್ನ ಎಳೆದು ತಂದಿದೆ. ಅದು ಯಾವ ವಿಷಯ ಅಂತೀರಾ? ಪವರ್ ಶೇರಿಂಗ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸದ್ದು ಮಾಡಿದ ಪವರ್ ಗೇಮ್. ನಾನೇ 5 ವರ್ಷ ಸಿಎಂ ಅಂದ್ರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಹೇಳಿದ್ದೇ ಕರೆಕ್ಟ್ ಅಂದ್ರು ಡಿಕೆಶಿ. ಸಿದ್ದರಾಮಯ್ಯ ರೈಟ್ ಎಂದಿದ್ದೇಕೆ ಡಿಸಿಎಂ. ಈವರೆಗೆ ಎಲ್ಲ ಸೈಲೆಂಟ್ ಆಗಿತ್ತು. ಈವರೆಗೆ ಯಾರು ಈ ಬಗ್ಗೆ ಮಾತಾಡ್ತಾಗಿರ್ಲಿಲ್ಲ. ಮಾತಾಡಿದ್ರೆ ಖಂಡಿತ ಕಾಂಗ್ರೆಸ್ ಹೈಕಮಾಂಡ್ ಕೋಪಗೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಈ ವಿಚಾರದಲ್ಲಿ ಮೌನವ್ರತ ಪಾಲಿಸ್ತಾಗಿದ್ರು. ಅಪ್ಪಿತಪ್ಪಿಯೂ ಯಾರೂ ಕೂಡ ಈ ಬಗ್ಗೆ ತುಟಿ ಬಿಚ್ತಾಗಿರ್ಲಿಲ್ಲ. ಅದು ಯಾವ ವಿಚಾರ ಗೊತ್ತಾ? ಪವರ್ ಶೇರಿಂಗ್ ವಿಚಾರ. ಆದ್ರೆ ಈಗ ಕೆಲವರು ಅದರ ಬಗ್ಗೆ ಮಾತಾಡೋಕೆ ಮುಂದಾಗಿದ್ದಾರೆ. ಪವರ್ ಶೇರಿಂಗ್ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಜಾಗದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂತ್ಕೋತಾರೆ ಅಂತ ಕೆಲವರು ಹೇಳ್ತಾಗಿದ್ದಾರೆ. ಇದೇ ವಿಚಾರದಲ್ಲಿ ಈಗ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಇದೇ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಇಷ್ಟಕ್ಕೂ ಆ ವಿಚಾರ ಈಗ ಪ್ರಸ್ತಾಪ ಮಾಡ್ತಿರೋದು ಯಾರು ಗೊತ್ತಾ? ಕುಣಿಗಲ್ ಶಾಸಕ ರಂಗನಾಥ್ ಮತ್ತು LR ಶಿವರಾಮೇಗೌಡ. ಡಿಕೆಶಿ ಸಿಎಂ ಆಗ್ಬೇಕು, ಆಗ್ತಾರೆ. ರಂಗನಾಥ್ ಶಿವರಾಮೇಗೌಡ ಭವಿಷ್ಯ. ಬುಧವಾರ LR ಶಿವರಾಮೇಗೌಡ ಮಾತಾಡಿದ್ರು. ಮುಂಬರುವ ನವೆಂಬರ್ ತಿಂಗಳಲ್ಲಿ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗೋದು ಗ್ಯಾರಂಟಿ ಅಂತ ಭವಿಷ್ಯ ನುಡಿದಿದ್ರು. ಹೈಕಮಾಂಡ್ ಸಮ್ಮುಖದಲ್ಲಿ ಆಗಿರುವ ಅಧಿಕಾರ ಹಂಚಿಕೆ ನಡೆಯುತ್ತೆ. ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದ್ರು. ಇದೇ ಹೇಳಿಕೆ ಈಗ ಸದ್ದು ಮಾಡ್ತಿದೆ. ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಡಿಕೆಶಿಯವರು ಸಿಎಂ ಆಗ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ನಾವೆಲ್ಲ ಹಳೆ ಮೈಸೂರಿನ ಭಾಗದವರು. ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡಲ್ಲಿ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದ್ರು ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಸಿಕ್ಕಿರ್ತಕ್ಕಂಥ ಮಾಹಿತಿ. ಅವ್ರು ಆಗಬೇಕು ಅನ್ನೋದು ನಮ್ಮ ಮನೆ, ಅದರಲ್ಲೇ ನನ್ನ ಮನೆ. ಮುಖ್ಯಮಂತ್ರಿ ಆಗ್ತಾರೆ, ಆಗಬೇಕು ಅಂತ ನಮ್ಮ ಮನಸ್ಸು, ನಮಗೆ ತೃಪ್ತಿ. LR ಶಿವರಾಮೇಗೌಡ ಜೊತೆಗೆ ಕುಣಿಗಲ್ ಶಾಸಕ ರಂಗನಾಥ್ ಕೂಡ ಇದೇ ರೀತಿ ಮಾತಾಡಿದ್ದಾರೆ.
ಡಿಕೆ ಶಿವಕುಮಾರ್ ಅವರ ಶಕ್ತಿ ಮತ್ತು ಶ್ರಮವನ್ನ ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸಿ ಸೂಕ್ತ ಸ್ಥಾನಮಾನ ನೀಡಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ 140 ಸ್ಥಾನಗಳನ್ನ ಗೆದ್ದಿರೋದ್ರ ಹಿಂದೆ ಡಿಕೆ ಶಿವಕುಮಾರ್ ಅವರ ಶಕ್ತಿ ಮತ್ತು ಶ್ರಮವಿದೆ. ಶಿವಕುಮಾರ್ ಅವರು ಒಂದಲ್ಲೊಂದು ದಿನ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಅವರು ಮುಂದೆ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಭವಿಷ್ಯ ನುಡಿದಿದ್ರು ರಂಗನಾಥ್. ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ 140 ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ, ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು. ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ. ಆಗ್ತಾರೆ ಅನ್ನೋದನ್ನು ನಾನು ಅನ್ಕೋತೇನೆ. ನಾನೇ 5 ವರ್ಷ ಸಿಎಂ ಎಂದ ಸಿದ್ದರಾಮಯ್ಯ. ಎಲ್ಆರ್ ಶಿವರಾಮೇಗೌಡ ಮತ್ತು ಕುಣಿಗಲ್ ರಂಗನಾಥ್ ಈ ರೀತಿ ಹೇಳಿದ ಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಚರ್ಚೆ ಉಂಟಾಯಿತು. ಇವರಿಬ್ಬರ ಹೇಳಿಕೆಯನ್ನೇ ಇಟ್ಕೊಂಡು ವಿಪಕ್ಷ ನಾಯಕರು ಕೂಡ ಮಾತಾಡಿದ್ರು. ಸಿಎಂ ಸಿದ್ದು ಅವರ ಜಾಗದಲ್ಲಿ ಬೇರೆಯವರು ಕೂತ್ಕೋತಾರೆ ಅಂತ ಹೇಳೇ ಬಿಟ್ರು. ವಿಪಕ್ಷಗಳ ಮಾತಿಗೆ ಪ್ರತಿಕ್ರಿಯೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ, ಮುಂದಿನ 2.5 ವರ್ಷಗಳು ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ, ಬಿಜೆಪಿಯವರು ಭವಿಷ್ಯಕಾರರಲ್ಲ, ಹೇಳಿದ್ದೆಲ್ಲ ಆಗೋದಿಲ್ಲ ಅಂತ ಚಾಟಿ ಬೀಸಿದ್ರು. ಐ ಹೋಪ್ ಸೋ. 5 ವರ್ಷ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ, ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರು. 2ನೇ ಸಾರಿ ಮುಖ್ಯಮಂತ್ರಿ ಆದ. ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟ್ ಮಂಡಿಸಿದೆ. ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಇನ್ನೂ 2 ವರ್ಷ ಇರ್ತೀನಿ. ನಾನೇ ಮುಂದಿನ ಬಾರಿಯೂ ದಸರಾ ಉದ್ಘಾಟಿಸ್ತೇನೆ ಎಂದಿದ್ದಾರೆ ಸಿಎಂ. ಈ ಮೂಲಕ 5 ವರ್ಷ ನಾನೇ ಸಿಎಂ ಅಂತ ಹಿಂಟ್ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಮಾತಾಡಿದ್ದವರ ವಿರುದ್ಧ ಡಿಕೆಶಿ ಕಿಡಿಕಾರಿದ್ದಾರೆ. ಯಾರಿಗೂ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡುವ ಹಕ್ಕಿಲ್ಲ. ಕುಣಿಗಲ್ ಶಾಸಕ ರಂಗನಾಥ್ ಸೇರಿದಂತೆ ಯಾರೂ ಸಹ ಮಾತನಾಡಬಾರದು, ಅವರಿಗೆ ನೋಟಿಸ್ ಜಾರಿ ಮಾಡ್ತೇವೆ ಎಂದಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡೋರು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋರು ಅಂತ ಕಿಡಿಕಾರಿದ್ದಾರೆ ಡಿಕೆಶಿ. ನೋ ಕ್ವಶನ್. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ಥರದ ಯಾರು ಚರ್ಚೆಯನ್ನು ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ. ಇನ್ಕ್ಲೂಡಿಂಗ್ ರಂಗನಾಥ್. ಐ ವಾಸ್ ಜಿಸಿ ಚಂದ್ರಶೇಖರ್ ಟು ಇಶ್ಯೂ ನೋಟಿಸ್. ಎಲ್ಆರ್ಎಸ್ ರಂಗನಾಥ್ಗೆ ರಾಜ್ಯ ಕಾಂಗ್ರೆಸ್ ನೋಟಿಸ್. ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದ್ದಕ್ಕೆ ಎಲ್ಆರ್ ಶಿವರಾಮೇಗೌಡ ಮತ್ತು ರಂಗನಾಥ್ಗೆ ನೋಟಿಸ್ ಕೊಡಲಾಗಿದೆ. ಆ ನೋಟಿಸ್ನಲ್ಲಿ ಏನಿದೆ ಗೊತ್ತಾ? ಇಲ್ಲಿದೆ ನೋಡಿ. ಈಗಾಗಲೇ ಪಕ್ಷಕ್ಕೆ ಮುಜುಗರ ಮಾಡದಂತೆ ಸೂಚನೆ ನೀಡಲಾಗಿದೆ. ಬಹಿರಂಗವಾಗಿ ಹೇಳಿಕೆ ನೀಡದಂತೆ ಎಚ್ಚರಿಕೆ ಕೊಡಲಾಗಿದೆ. ಆದರೂ ನೀವು ಬಹಿರಂಗವಾಗಿ ಹೇಳಿಕೆ ನೀಡಿದ್ದೀರಿ. ನಿಮ್ಮ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರವಾಗಿದೆ. ಪಕ್ಷದ ಶಿಸ್ತನ್ನ ನೀವು ಉಲ್ಲಂಘಿಸಿದ್ದೀರಿ. ನಿಮ್ಮ ಶಿಸ್ತಿನ ಹೇಳಿಕೆ ಗಂಭೀರವಾಗಿದೆ. ನೀವು ಹೇಳಿಕೆ ನೀಡಿದ್ದಕ್ಕೆ 1 ವಾರದೊಳಗೆ ಸಮಜಾಯಿಷಿ ನೀಡಿ ಎಂದು ನೋಟಿಸ್ ನೀಡಲಾಗಿದೆ. ಒಟ್ನಲ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ಹತ್ತಿಕೊಳ್ಳಬೇಕಿದ್ದ ಬೆಂಕಿಯನ್ನ ತಣಿಸೋಕೆ ಡಿಕೆಶಿ ಪ್ರಯತ್ನ ಪಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಪವರ್ ಶೇರಿಂಗ್ ಚರ್ಚೆಯನ್ನ ಅಂತ್ಯಗೊಳಿಸೋಕೆ ಮುಂದಾಗಿದ್ದಾರೆ. ಆದರೂ ಪವರ್ ಶೇರಿಂಗ್ ಅನ್ನೋ ವಿಚಾರ ಬೂದಿ ಮುಚ್ಚಿದ ಕೆಂಡವಾಗಿದ್ದು ಯಾವಾಗ ಮತ್ತೆ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ.